अस्सलाम वालेकुम नाज़रीन, कल हमने यशस्विनी गैस डिस्ट्रीब्यूटर ऑफिस में आए हुए तमाम हालात आपके रूबरू पेश किया था। कई लोगों के मसाइल आपके रूबरू पेश किए थे। यशस्विनी गैस डिस्ट्रीब्यूटर एजेंसी जो चला रहे हैं वो उस मैडम से हम बात करेंगे। आज कई लोग गैस को गीजर के तौर पर इस्तेमाल करते हैं, ये बंद करें, गैस को सिर्फ और सिर्फ पकवान के लिए इस्तेमाल करें। मैडम से पूरी तफसील से बात की जाएगी। यहाँ पर रोड पर ऑटो खड़ा कर बाकायदा लोगों को गैस दी जा रही है, उनसे भी बात की जाएगी। इस न्यूज को आप शेयर करें और यशस्विनी गैस डिस्ट्रीब्यूटर एजेंसी के ताल्लुक से जो भी न्यूज हम आपको दिखा रहे हैं उस सिलसिले में कमेंट जरूर कीजिएगा। तब तक के लिए मुझे सब खैर इजाजत दें। अस्सलाम वालेकुम रहमतुल्लाहि वबरकातुहू। ಮೇಡಮ್, ಯಶಸ್ವಿನಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪನಿ ನಾವು ನಿನ್ನೆ ಒಂದು ಸುದ್ದಿ ಮಾಡಿದೀವಿ. ಆ ಸುದ್ದಿ ಏನಂದ್ರೆ ನನಗೆ ಬಹಳ ಫೋನ್ ಮೇಲೆ ಫೋನ್ ಬಂತು. ಏನಂದ್ರೆ ಈ ಏಜೆನ್ಸಿಯಲ್ಲಿ ಟೈಮಿಂಗ್ಸ್ ಇಲ್ಲ, ಮತ್ತೆ ಸ್ಟಾಫ್ ಇಲ್ಲ, ಮತ್ತೆ ಬುಕಿಂಗ್ ಮಾಡಿದ್ರು ಅವ್ರಿಗೆ ಕರೆಕ್ಟ್ ಆಗಿ ಕೋಆಪರೇಷನ್ ಇಲ್ಲ ಅಂತ ಒಂದು ಮಾತು ಬಂತು. ನಿನ್ನೆ ಒಂದು ಪ್ರೆಗ್ನೆಂಟ್ ವುಮೆನ್ ಇದ್ರು, ಯಾರೋ ಡಯಾಲಿಸಿಸ್ ಪೇಷಂಟ್ ಕಡೆಯವರು ಇದ್ರು. ಎಲ್ಲ ತೊಂದರೆಗಳು ನಾನು ಜನರಲ್ಲಿ ಏನಿತ್ತು ಅದು ಸುದ್ದಿ ಮಾಡಿದೀನಿ. ಮತ್ತೆ ಪೊಲೀಸ್ ಅವರು ಬಂದ್ರು, ಪೊಲೀಸ್ ಅವರು ಹೇಳಿದ್ರು ನಿಮ್ ಸ್ಟಾಫ್ ಗೆ ಮಾತಾಡ್ಬಿಟ್ಟು ಎಲ್ಲರಿಗೆ ಸಿಗ್ತಾರೆ, ಏನಿಲ್ಲ ಗ್ಯಾಸ್ ಬಗ್ಗೆ ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ರು. ಆದ್ರೂ ನೀವು ಒಂದು ಇನ್ಚಾರ್ಜ್ ಇಲ್ಲಿಗೆ ನೀವೇ ನಡೆಸ್ತಾ ಇರೋದು, ಅದಕ್ಕೆ ನಾನು ಬಂದಿದ್ದೀನಿ. ಏನಿದೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಹೆಸರು ಹರಿಣಿ ಅಂತ, ಯಶಸ್ವಿನಿ ಭಾರತ್ ಗ್ಯಾಸ್ ಓನರ್ ನಾನೇನೆ. ಯಾರು ಗಾಬರಿ ಬೀಳ್ಬೇಡಿ, ಸಾರ್ವಜನಿಕರು ಯಾರು ಗಾಬರಿ ಬೀಳ್ಬೇಡಿ. ಗ್ಯಾಸ್ ಎಲ್ಲಾರ ಮನೆಗೂ ಬರುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಒಂದು ಸುಳ್ಳುದು ಸುದ್ದಿ ಹಬ್ಬಿಡಿದೆ. ಗ್ಯಾಸ್ ಇನ್ ಮುಂದೆ ಸಿಕ್ಕದಿಲ್ಲ, ಇನ್ 2-3 ತಿಂಗಳು ಸಿಕ್ಕದಿಲ್ಲ, ಈಗ್ಲೇ ಬುಕ್ ಮಾಡಿ ಮನೇಲಿ ಇಟ್ಕೊಂಡ್ಬಿಡೋಣ ನಾವು ಅನ್ನೋ ಸುದ್ದಿ ಹಬ್ಬಿಸ್ಬಿಟ್ಟಿದ್ದಾರೆ. ಸೊ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇದೇ ತರ ಹಬ್ಬಿ. ಸೊ ಡಿಮಾಂಡ್ ಈಗ ಅಗತ್ಯಕ್ಕಿಂತ ಡಿಮಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಬುಕ್ಕಿಂಗು ಜಾಸ್ತಿ ಆಗ್ಬಿಟ್ಟಿದೆ. 300 ಆಗ್ತಿದ್ದ ಬುಕ್ಕಿಂಗು 3000 ಹೊಟ್ಟೋಗ್ಬಿಟ್ಟಿದೆ. ಸೊ 1:10 ಆಗ್ಬಿಟ್ಟಿದೆ. ಇವಾಗ ನನ್ ಬ್ಯಾಕ್ಲಾಗ್ ಬಂದು ಇವತ್ತು ನಿನ್ನೆ ನೋಡಿ ನಾನು 500 ಸಿಲಿಂಡರ್ಸ್ ಸೇಲ್ಸ್ ಆಗಿದೆ. ನನ್ನ ಹತ್ರ ಬರ್ತಿರೋದೇ ಒಂದು 342 ಒಂದು ಲೋಡ್. ಎಲ್ಲಾರ್ಗು ಅಭಾವ ಇದೆ. ಸೊ ನನಗೂ ಒಂದು ಲೋಡ್ ಬರ್ತಾ ಇದೆ. ನಾರ್ಮಲ್ ಆಗಿ ಒಂದೇ ಲೋಡ್ ನನಗೆ ಬರ್ತಾ ಇದ್ದಿದ್ದು. ಬಟ್ ಈ ತರ ಬುಕ್ಕಿಂಗು ನನ್ನ ಲೈಫ್ ಅಲ್ಲಿ ನೋಡಿರ್ಲಿಲ್ಲ, ಕರೋನಾ ಟೈಮ್ ಅಲ್ಲೂ ನೋಡಿರ್ಲಿಲ್ಲ. ಇದು ಬುಕ್ಕಿಂಗ್ ಒಂದು ಬುಕ್ಕಿಂಗ್ ಸರ್, ಅದು ಬರ್ತೀನಿ ಮುಂದಕ್ಕೆ ಇದೇನೇನಾಗಿದೆ ಅಂತ. ಆಮೇಲೆ ಇನ್ನೊಂದು ಜನರಲ್ಲಿ ತಪ್ಪು ತಿಳುವಳಿಕೆ ಏನಿದೆ ಅಂದ್ರೆ ಏಜೆನ್ಸಿ ಅವರು ಬ್ಲಾಕ್ ಅಲ್ಲಿ ಮಾಡ್ಕೊಂತಿದ್ದಾರೆ, ಸೊ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಇದು ಒಂದು ತಪ್ಪು ತಿಳುವಳಿಕೆ ಏನಾಗಿದೆ. ಇಷ್ಟು ದಿನ ಸರ್ ನಾನು 14 ವರ್ಷ ಆಯ್ತು ಏಜೆನ್ಸಿ ಓಪನ್ ಮಾಡಿ, ಇದುವರೆಗೂ ಬ್ಲಾಕ್ ಗೀಕ್ ಅಂತ ಏನು ಹೋಗಿಲ್ಲ. ಹಂಗೇನಾದ್ರೂ ಬ್ಲಾಕ್ ನಮ್ ಹುಡುಗರು ಅಥವಾ ಇನ್ನೊಬ್ರು ಮತ್ತೊಬ್ರು ಯಾರಾದ್ರೂ ಬ್ಲಾಕ್ ಮಾಡ್ತಿದ್ರೆ ದಯವಿಟ್ಟು ನನಗೆ ತಂದ್ಕೊಡಿ. ನಾನೇ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಮೊನ್ನೆ. ಸರ್ ಈ ತರ ಬ್ಲಾಕ್ ಆದ್ರೆ ನೀವು ಪ್ಲೀಸ್ ಆಕ್ಷನ್ ತಗೊಳ್ಳಿ ಅಂತ. ಇನ್ನು ನಮ್ಮ ಏಜೆನ್ಸಿನಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಸೊ ಒಂದು ಪಾಯಿಂಟ್ ಅದೊಂದು. ಇನ್ನೊಂದು, ಮೀಡಿಯಾದಲ್ಲಿ ಹಬ್ಬಿರೋದೆಲ್ಲ ಸುಳ್ಳು. ಗ್ಯಾಸ್ ಸಿಕ್ತಿದೆ, ದಯವಿಟ್ಟು ಮನೇಲೇ ಇರಿ, ಮನೇಲೆ ಕೂತ್ಕೊಳ್ಳಿ, ಮನೆಗೆ ಬರುತ್ತೆ. ಎರಾಬಿರಿ ಬುಕಿಂಗ್ ಮಾಡಕ್ ಹೋಗ್ಬೇಡಿ. ಈಗ ಒಬ್ರು ಒಂದಿದೆ ಸರ್, ಒಬ್ರು ಮನೇಲಿ ಅವರು ಈಗ ಯುದ್ಧ ಭೀತಿ ಇದೆ ಅಂತ ತಕ್ಷಣನೇ ನಾನು ಬುಕ್ ಮಾಡಿ ಇಟ್ಬಿಡೋಣ, ಅಡ್ವಾನ್ಸ್ ಆಗಿ 1-2-3 ತಿಂಗಳಿಗೆ ನಾವು ಲಾಕ್ ಮಾಡಿ ಇಟ್ಕೊಂಡ್ಬಿಡೋಣ, ಭಯ ಇದೆ. ಅದನ್ನ ಮೀಡಿಯಾದವರು ಹೇಳ್ಬೇಕಲ್ವಾ ಸರ್, ಈ ತರ ಸ್ಪ್ರೆಡ್ ಮಾಡ್ಬೇಡಿ ಅಂತ. ಅದು ಸ್ಪ್ರೆಡ್ ಆಗ್ಬಿಡಿದೆ. ಗ್ಯಾಸ್ ಸಿಕ್ಕಲ್ಲ ಇನ್ ಮುಂದೆ, ಪೆಟ್ರೋಲ್ ಸಿಕ್ಕಲ್ಲ, ಡೀಸೆಲ್ ಸಿಕ್ಕಲ್ಲ ಅಂತ. ಆದಷ್ಟು ಹಿತಮಿತವಾಗಿ ಬಳಸಿ. ಇವಾಗ ನೀವು ಮುಂಚೆ ಎಲ್ಲ ಗ್ಯಾಸ್ ಅನ್ನ ಏನಕ್ಕೆ ಸರ್ ಯೂಸ್ ಮಾಡೋದು? ಮೇನ್ ಥಿಂಗ್ ಏನಕ್ಕೆ? ಅಡ್ಗೆಗೆ ಅಲ್ವಾ? ಈಗ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಗೀಸರ್ಗೆ ಫಿಟ್ ಮಾಡ್ಕೊಂತಿದ್ದಾರೆ. ಒಂದು ಸಿಲಿಂಡರ್ ಇದ್ರೆ ಒಂದು ಗೀಸರ್ಗೆ, ಒಂದು ಗ್ಯಾಸಿಗೆ ಅಂತ, ಅಡಿಗೆಗೆ ಅಂತ ಕೊಟ್ಟಿರೋದು ನಾವು, ಗೃಹ ಬಳಕೆಗೆ ಅಂತ. ಸೊ ಗೃಹ ಬಳಕೆ ಅಂದ್ರೆ ಹೋಮ್ ಕುಕ್ ಫುಡ್ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಸ್ನಾನ ಮಾಡೋದಕ್ಕೆ ಬಿಸಿನೀರ್ ಕಾಯಿಸ್ಕೊಂಡು ಬೇರೆ ಬೇರೆ ಯೂಸೇಜಸ್ ಗೆ ಮಾಡ್ಕೊಳ್ಳೋದಕ್ಕಲ್ಲ ಗ್ಯಾಸ್ ಇರೋದು, ನೀವು ಊಟ ಮಾಡೋದಿಕ್ಕೆ. ಸೊ ಬೇಕಾಗಿರೋರಿಗೆ ಸಿಗ್ತಾ ಇಲ್ಲ ಸಿಲಿಂಡರ್. ಈಗ ಮನೇಲಿ ಕೂತ್ಕೊಂಡಿರೋರು ತುಂಬಿಕೊಂಡು, ಈಗ ಸರ್ ನಾನ್ ನಿಮ್ಗೆನೆ ಹೇಳ್ಬಿಡ್ತೀನಿ, ಈಗ ಮನೇಲಿ ಕೂತ್ಕೊಂಡಿರೋರ್ಗೆ, ಈಗ ಮನೇಲಿ ಈಗ ಒಬ್ರು ಬಂದ್ ಹೇಳ್ಬಿಟ್ಟು ಒಬ್ರು ಕಸ್ಟಮರು ಮನೇಲಿ ಇರೋರೇನೆ ಮಾರ್ಕೊಂತಿದ್ದಾರೆ, ಅವ್ರಿಗೇನ್ ಸರ್ ಶಿಕ್ಷೆ? ಹಾಗಾದ್ರೆ ನಾವೇನೋ ಕೊಡ್ತೀವಿ ಸಿಲಿಂಡರ್, ನಾವು ಕೊಡಲ್ಲ, ಬ್ಲಾಕ್ ಅಲ್ಲಿ ಅಂತೂ ಕೊಡೋದೇ ಇಲ್ಲ. ನಮ್ಗೆ ಪ್ಲೀಸ್ ತಂದ್ಕೊಡಿ, ನಾವೇನೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀರಿ ಅವರಿಗೆ. ಓಕೆ, ನಿಜ ನಾನೇನೆ. ನಾವು ಸೋಷಿಯಲ್ ಸರ್ವೆಂಟೇನೆ.
ಸೊ ನಾನ್ ಕರೋನಾ ಟೈಮಲ್ಲೂ ಇಷ್ಟೊಂದು ತೊಂದ್ರೆ ಅನ್ಭವಿಸಿಲ್ಲ ಸರ್. ಎಲ್ಲರೂ ಬೇಕಿದ್ರೆ ಈಗಲೇ ಮೀಡಿಯಾದಲ್ಲೇ ಹೇಳ್ತಾ ಇದ್ದೀನಿ, ಯಾರಾದ್ರೂ ಒಬ್ರು ಬಂದು ನನ್ ಕರೋನಾ ಟೈಮಲ್ಲಿ ನನ್ ಸಿಲಿಂಡರ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಬಿಡ್ಲಿ. ಸರ್ವಿಸ್ ಸರ್, ನನಗ್ ಕರೋನಾ ಬಂದಿದ್ರು ಬಂದು ಕುತ್ಕೊಂಡು ಸರ್ವಿಸ್ ಕೊಟ್ಟಿದ್ದೀನಿ. ನನ್ ಸ್ಟಾಫ್ ಬಂದಿದ್ದಾರೆ, ನನ್ಗೆ ಡೆಲಿವರಿ ಬಾಯ್ಸ್ ಕೂಡ ಬಂದಿದ್ದಾರೆ. ಈಗ ನಾನ್ ಈ ತರ ಅಲಿಗೇಷನ್ಸ್ ತಗೊಳಕ್ಕೆ ರೆಡಿ ಇಲ್ಲ. ನಾನು ನಡೆಸ್ತಿರೋದು, ಸೊ ನನ್ನ ಅಂಡರ್ ಅಲ್ಲಿ ಯಾರಿದ್ದಾರೆ ಹುಡುಗರು, ಸೊ ಅವ್ರುನು ಪ್ರಾಂಪ್ಟ್ ಆಗೇ ಇರ್ಬೇಕು ಅಂತ ನಾನು ಬಯಸ್ತೀನಿ. ಸೊ ಹಂಗಾಗಿ ಏನು ಇಲ್ಲ ಸರ್, ಆತರ ಬ್ಲಾಕ್ ಇಲ್ಲ. ಓಕೆ ಸರ್, ಸ್ಟಾಫ್ ಒಬ್ರೇ ಅಲ್ಲ ಸರ್, ಇಲ್ಲಿ ಎಷ್ಟು ಜನ ಇದ್ರು ನೀವೇ ಹೇಳಿ ಸರ್. ಬಹಳ ಜನ ಇದ್ರು. ಒಬ್ರು ಬಂದ್ರೆ, ಈಗ ನಮ್ಮ ಮ್ಯಾನೇಜರ್ ಒಬ್ರು ಇದಾರೆ, ಸ್ವಲ್ಪ ಅವರು ಹೆದರ್ತಾರೆ, ಜನ ನೋಡಿದ್ರೆ ಹೆದರ್ತಾರೆ. ಈಗ ಒಬ್ರನ್ನ ಕರ್ಸಿ ಇನ್ನೊಬ್ರನ್ನ ಕರ್ಸಿ, ಇನ್ನೊಬ್ರು ಸ್ಟಾಫ್ ಇದ್ರು ಸರ್, ಒಬ್ರು ಲೇಡಿ ಸ್ಟಾಫ್ ಇದ್ರು. ನಮಗೆ ಹೆದರ್ತಾ ನಮ್ಗೆ ಹೆದರಿಕೆ ಇರ್ಬೇಕಾದ್ರೆ ಲೇಡಿ ಸ್ಟಾಫ್ ಏನ್ ಮಾಡ್ತಾರೆ ಸರ್? ಮತ್ತೆ ಮೇಡಮ್, ನೆನ್ನೆ ನಾನು ನೋಡಿದೆ, ಬೆಳಿಗ್ಗೆ ಜನ ಇಳಿದು ಬೆಳಿಗ್ಗೆ 6 ಗಂಟೆಗೆ ನಾವು ಸಿಲಿಂಡರ್ ಇಲ್ಲಿ ಬಂದು ನಿಂತಿದ್ದಾರೆ. ಓಪನ್ ಆಗದೆ 10 ಗಂಟೆಗೆ, 6 ಗಂಟೆಗೆ ಬಂದ್ರೆ ಅದೇ ಅವ್ರಿಗೆ ಒಂಥರ ಭಯ ಮೇಡಮ್, ತೆಗಿತಾರ ಇಲ್ಲ ಅಂತ ನೋಡಿ. ಇವತ್ತು ಟೈಮಿಂಗ್ ಅಲ್ಲಿ ಪ್ರಕಾರ ಇದು ನಡೀತಾ ಇದೆ ಆಫೀಸ್. ನಿನ್ನೆ 11 ಗಂಟೆ ಮೇಲೆ ಹೇಳ್ಬಿಡ್ತೀನಿ ಸರ್, ನನ್ಗೆ EKYC ಮತ್ತೆ OTP ಬೇಸಿಸ್ ಕೊಡ್ತಾ ಇರೋದು ಸರ್. ನಾವು EKYC ಅಂತ ಹೇಳಿದ್ರೆ KYC ಮಾಡಿಸ್ಬೇಕು ಸರ್. ಅಂದ್ರೆ ನೀವು ಕಣ್ಣುದು ಐರಿಸ್ ಮತ್ತೆ ತಂಬು ಇಲ್ಲ ಮುಖ ಚೆಹರೆ ಕೊಟ್ಬಿಟ್ಟು ಅದನ್ನ ನೀವು ಏನಕ್ಕೆ ಮಾಡಿಸ್ತಿದ್ದಾರೆ ಅಂದ್ರೆ, ಇದು 2 ವರ್ಷದಿಂದ ನಡೀತಿದೆ ಸರ್ ಇದು. ಬಟ್ ಯಾರಿಗೂ ಜನರಿಗೆ ಅವೇರ್ನೆಸ್ ಇಲ್ಲ. ಜನ ಏನ್ ತಿಳ್ಕೊಂಡಿದ್ದಾರೆ KYC ಈಗ ಶುರು ಮಾಡಿದ್ದಾರೆ ಅಂತ. ಇಲ್ಲ, 2 ವರ್ಷದಿಂದಾನೇ ಶುರು ಆಗಿದೆ. ಬೇಕಿದ್ರೆ ಪೇಪರ್ ಕಟ್ಟಿಂಗ್ಸ್ ಕೊಡ್ತೀನಿ ನಾನು. ಯಾಕೆ ಆತರ ಅವೇರ್ನೆಸ್ ಇಲ್ಲ ಅಂತ? ಯಾಕೆ ಇರ್ಲಿಲ್ಲ ಅಂತಂದ್ರೆ ಸರ್, ನಾವ್ ಹೇಳ್ತಾ ಇದ್ವಿ, ಜನರು ನೆಗ್ಲಿಜೆನ್ಸ್ ಮಾಡ್ತಿದ್ರು, ಬಿಡು ನಮ್ದಿದೆ ಅಲ್ಲ ಅಂತ. ಏನಕ್ಕೆ EKYC ಅಂತ ಹೇಳ್ಬಿಡ್ತೀನಿ ಸರ್. EKYC ಅಂದ್ರೆ, ನೀವು ಇವಾಗ ಸಿಲಿಂಡರ್ ಇದೆ ನಿಮ್ ಹೆಸರಲ್ಲಿ, ನಿಮ್ಮ ತಂದೆ ಹೆಸರಲ್ಲಿ ಇದೆ, ನಿಮ್ ತಂದೆ ಇಲ್ಲ, ಈಗ ನಿಮ್ ತಂದೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ನಿಮ್ ತಂದೆ ಸತ್ತೋಗಿದ್ರೆ ಅದನ್ನ ಅವ್ರ ಹೆಸರಲ್ಲೇ ತಗೊಂತಾ ಇರ್ತೀರಾ ಅಲ್ವಾ, ಅದು ಮಿಸ್ಯೂಸ್ ಆಗ್ಬಾರ್ದು ಅಂತ. ಈಗ ನೆಕ್ಸ್ಟ್ ನಿಮ್ ಹೆಸರು ತಗೋತೀರಾ, ಸೊ 2 ಗ್ಯಾಸ್ ಬರುತ್ತೆ ಅಲ್ಲಿ ಮನೆಗೆ. ಸೊ ಅದು ಟ್ರಾನ್ಸ್ಫರ್ ಆಗ್ಬೇಕು, ಇಲ್ಲ ಅದು ಬ್ಲಾಕ್ ಆಗ್ಬಿಟ್ಟು ಕ್ಲೋಸ್ ಆಗ್ಬೇಕು. ಮೇಡಮ್, ಈ ವಿಷಯಕ್ಕೆ ಒಂದ್ ಮಾತು ಕೇಳ್ತೀನಿ ನಿಮ್ಗೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಯಾರಾದ್ರೂ ಫಾದರ್ ಮದರ್ ಯಾರಾದ್ರೂ ಎಕ್ಸ್ಪೈರ್ ಆದ್ರು, ಅವ್ರ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿದ್ರೆ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ ಅವ್ರದ್ದು, ಯಾಕಂದ್ರೆ ಡೆತ್ ಆಗಿದೆ ಅಂತ ರೇಷನ್ ಕಾರ್ಡ್ ಅಲ್ಲಿ. ಈ ತರ ಯಾಕಾಗಲ್ಲ ಇಲ್ಲಿ? ಇಲ್ಲ ಸರ್, ಆತರ ಇಲ್ಲ, ಆತರ ಸಿಸ್ಟಮ್ ಇಲ್ಲ ಇಲ್ಲಿ. ಅದಕ್ಕೆ EKYC ಮಾಡಿಸ್ತಿರೋದು. ಬದುಕಿದಾರೋ ಇಲ್ವೋ ಅಥವಾ ಸತ್ತೋಗಿದಾರೋ ಅಥವಾ ಏನೋ ಪ್ರಾಬ್ಲಮ್ ಆಗಿದ್ರೆ, ಅಥವಾ ಇನ್ಆಕ್ಟಿವ್ ಕಸ್ಟಮರ್. ಇನ್ಆಕ್ಟಿವ್ ಅಂದ್ರೆ ಈಗ 1 ವರ್ಷ 2 ವರ್ಷದಿಂದನೂ ತಗೊಂಡಿಲ್ಲ ಅಂತವ್ರಿಗೆ ಇದು ಮಾಡಿಸ್ತಾ ಇರೋದು. 2 ತರನೂ ಆಗ್ಬೋದು ಸರ್. ಒಂದು EKYC ಮಗನಿಂದ ತಂದೆ, ಅಪ್ಪನಿಂದ ಮಗನ್ಗೂ ಬರ್ಬೋದು. ಇನ್ನೊಂದು, ಯಾರ್ಯಾರು ತಗೊಂತಾ ಇಲ್ಲ ಅವ್ರಿದ್ರೆ ಆಕ್ಟಿವ್ ಆಗ್ಬಿಡ್ತಾರೆ, ಆಕ್ಟಿವ್ ಕಸ್ಟಮರ್ ಆಗ್ತಾರೆ, ಆಕ್ಟಿವ್ ಆಗಿ ತಗೋಬಹುದು. ಸೊ 2 ತರ ಬೆನಿಫಿಟ್ ಇತ್ತು. ಇದನ್ನ 2 ವರ್ಷದಿಂದಾನು ನಾವು ನಮ್ ಹುಡುಗರ ಕೈಲಿ ಹೇಳಿಸ್ತಾನೆ ಇದೀವಿ. ಮಾಡ್ಸೋರು ಅಂದ್ರೆ ಎಜುಕೇಟೆಡ್ ಸ್ವಲ್ಪ ಮಾಡಿಸ್ತಿದ್ದಾರೆ. ಈಗ ಇಲ್ಲಿರೋರು ಹೆಂಗೆ ಹೇಳೋದು ಸರ್? ನಾವು EKYC ಅಂದ್ರೇನೆ ಗೊತ್ತಿಲ್ಲ ಅವರಿಗೆ. ಇವಾಗ ಯಾಕೆ ತಗೋತಿದೀರಾ, ಇವಾಗ ತೊಂದ್ರೆ ಆಗಿದೆ ಅಂತ. ಫಸ್ಟ್ ಗ್ಯಾಸ್ ಕೊಡ್ಬಿಡಿ ಆಮೇಲೆ ನೋಡುವ ಅಂತ ಈಗಲೂ ಅಂತ ಇದಾರೆ. ಹೌದು ಸರ್, ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಆಫೀಸರ್ಸ್ ಇದಾರಲ್ಲ, ನಮ್ಮ ಹೈಯರ್ ಆಫೀಸರ್ಸ್ ಇದೇ ಒಂದು ಗಳಿಗೆ ಬಂದಿದ್ದಾರೆ, ಸಿಲಿಂಡರ್ ತಗೊಂಡ್ ಬಂದಿದ್ದಾರೆ, ಅಲ್ಲೇ ಮಾಡಿಸ್ಬಿಡಿ EKYC ಅಂತ ಹೇಳ್ತಿದ್ದಾರೆ. ಸರಿ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಾನಿಟರಿಂಗ್ ಹೆಂಗಿದೆ ಸರ್? ಫುಡ್ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಸರ್. ನೀವು ಬ್ಲಾಕ್ ಗಿಕ್ ಅಂತ ಹೇಳಿದ್ರಲ್ಲ ಸರ್, ನಮ್ ಸ್ಟಾಕ್ ರಿಪೋರ್ಟ್ ನ ಈವ್ನಿಂಗ್ ತಗೊಂಡ್ ಹೋಗ್ತಿರೋರು ಜಗದೀಶ್ ಸರ್, ಫುಡ್ ಇನ್ಸ್ಪೆಕ್ಟರ್ ಈ ಏರಿಯಾಗೆ. ಸೊ ಅವರು ಮಂಟೇಸ್ವಾಮಿ ಸರ್ ಜಾಯಿಂಟ್ ಡೈರೆಕ್ಟರ್ ಫಾರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದ್ದಾರೆ. ಅವರು ಡೈಲಿ ನಮ್ಗೆ ಡೀಟೇಲ್ಸ್ ತಗೊಂತಿದ್ದಾರೆ, ಎಷ್ಟಿದೆ ಸ್ಟಾಕ್, ಎಷ್ಟು ಹೋಗ್ತಾ ಇದೆ ಅಂತ. ಈ ತರ ಡಿಮಾಂಡ್ ಕ್ರಿಯೇಟ್ ಆಗಿ ಸರ್, ನೀವು ನಾನು ವಿಡಿಯೋ ಕೊಡ್ತೀನಿ, ಅದನ್ನು ಅಪ್ಲೈ ಮಾಡಿ ನೀವು, ನಿಮ್ದು ಏನಿದೆ ಅಂತ. ನನ್ನನ್ನು ತಳ್ಳಾಡಿದ್ದಾರೆ ಸರ್ ಫಸ್ಟ್ ದಿನ. ನಮಗ್ ಭಯ ಆಗುತ್ತೆ. ನಾನು ಹೇಳ್ದೆ, ಹೆಂಗಸರು ಅಂತಾನು ನೋಡ್ತಿಲ್ವಲ್ಲಪ್ಪ ನೀವು ಅಂದ್ರೆ, ನಮಗ್ ಗ್ಯಾಸ್ ಬೇಕು ಅಂದ್ರೆ. ಸರ್, ನನ್ ಹುಡುಗಿ ಏನ್ ಮಾಡ್ಬೇಕು? ನನ್ ಪ್ರೊಟೆಕ್ಷನ್ ಯಾರು? ಪೊಲೀಸ್ ಹೇಳ್ತಾರೆ, ಅವ್ರು ಡೈಲಿ ಬರಕ್ ಆಗಲ್ಲ, ಏನ್ ಮಾಡೋದು? ಸೊ ಜನರಿಗೆ ಅವೇರ್ನೆಸ್ ನಿಮ್ ಮುಖಾಂತರ ಕೊಡಕ್ ಇಷ್ಟಪಡ್ತೀನಿ. ಪ್ಲೀಸ್ ನೀವೇನೆ ಹೇಳ್ಬಿಡಿ, ಯಾರು ಗಾಬರಿ ಪಡ್ಬೇಡಿ. ಬುಕಿಂಗ್ ಆಗುತ್ತೆ,
ಬುಕಿಂಗು ತಗೊಳ್ಳೋದೆ. ಆಮೇಲೆ ಇನ್ನೊಂದು ಟೈಮ್ ಪೀರಿಯಡ್ ಹಾಕಿದ್ದಾರೆ ಸರ್. ಇವಾಗ ಎಮರ್ಜೆನ್ಸಿ ಪೀರಿಯಡ್ ಇರೋದ್ರಿಂದ ಟೈಮ್ ಪೀರಿಯಡ್ ಹಾಕಿದ್ದಾರೆ 45 days. ಓಕೆ. ಸೊ ಇವತ್ತು ಏಪ್ರಿಲ್ ಅಂದ್ರೆ ಮಾರ್ಚ್ 26, 27 ಸರ್. ಮಾರ್ಚ್ 27 ಅಂದ್ರೆ ನೀವು ನೆಕ್ಸ್ಟ್ ಏಪ್ರಿಲ್ 27 ಮೇಲೆ ಬುಕ್ ಮಾಡಕ್ ಆಗೋದು. ಮೇ 1st ಅಲ್ಲೇನೆ ಒಂದ್ ತಿಂಗಳ ಮೇಲೆ 45 days ಆದ್ಮೇಲೆ 40 days ಆದ್ಮೇಲೆ 40 days ಅರ್ಬನಿಗೆ. ಈಗ ಸದ್ಯಕ್ಕೆ ಸರ್ ಇವಾಗ ವಾರ್ ಸಿಚುಯೇಷನ್ ಇರೋದ್ರಿಂದ ನಮ್ಗೆ ಅಭಾವ ಇರೋದ್ರಿಂದ ಗ್ಯಾಸ್ ಸೊ 40 days ಹೊಸ ಗೈಡ್ಲೈನ್ಸ್ ಇಂದನೂ ಜನರಲ್ಲಿ ಒಂಥರ ಏನೋ ಬೇರೆ ತರ ನೋಡ್ತಾವ್ರೆ. ಹೌದು, ಪೆಟ್ರೋಲ್ ಬಂಕ್ ಹೋಗೋದು, ಫುಲ್ ಗಾಡಿ ತುಂಬಿಸ್ಬಿಡೋದು. ಬಿಕಾಸ್ ಆಫ್ ಮೀಡಿಯಾನೇ ಸರ್. ನಿಮ್ ಮುಖಾಂತರನೇ ಇವಾಗ ಹೇಳಿ ಅವೇರ್ನೆಸ್. ಏನು ಗಾಬರಿ ಬೀಳ್ಬೇಡಿ, ಬರುತ್ತೆ ಸಿಲಿಂಡರ್. ತುಂಬಾ ಅರ್ಜೆಂಟ್ ಇರೋರು ಬಂದು ತಗೊಂಡೋಗಿ. ಇವಾಗ ಅರ್ಜೆಂಟ್ ಇರೋರು, ಅರ್ಜೆಂಟ್ ಇಲ್ದೇ ಇರೋರು, ಬೇಕಾಗಿರೋರು, ಬೇಕಾಗದೇ ಇರೋರು ಬುಕ್ ಮಾಡ್ಬಿಟ್ಟಿದ್ದಾರೆ. ತುಂಬಿಟ್ಕೊಂಡ್ಬಿಡೋಣ ಮನೆಯಲ್ಲಿ, ಏನಾದ್ರು ಎಮರ್ಜೆನ್ಸಿ ಆದ್ರೂ ಇಲ್ಲಿ ಮುಂದಿನ ದಿವಸಕ್ಕಿಲ್ಲ, ಎಲ್ಲರಿಗೂ ಕಷ್ಟ ಆಗ್ಬಿಟ್ಟಿದೆ. ಮುಂದಿನ ತಿಂಗಳು ಬುಕ್ ಮಾಡಿರೋರು ಇಲ್ಲೂ ಬುಕ್ ಮಾಡ್ಬಿಟ್ಟಿದ್ದಾರೆ. ಏನ್ ಮಾಡೋದು? ಇದು ವ್ಯಾಲಿಡ್ ಪಾಯಿಂಟ್. ಇದು ಇನ್ನೊಂದು ಮೇಡಮ್, ನಿಮ್ಮ ಆಫೀಸ್ ಟೈಮಿಂಗ್ಸ್ ಬಗ್ಗೆ ಸ್ವಲ್ಪ ಬಹಳ ಬೇಜಾರಲ್ಲಿದ್ದಾರೆ ಜನ. 9:00 ನೀವು ಯಾವ ಟೈಮಿಂಗ್ ಸರ್? ಇವಾಗ ನೀವೇ ನನಗೆ ಬಿಡ್ತೀರಾ ಆಮೇಲೆ ಆಫೀಸ್ ಓಪನ್ ಇರ್ಲಿ ಮೇಡಮ್. ಸರ್ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮುಂಚೆ ಇರ್ತಿತ್ತು ಸರ್, ಯಾವಾಗ್ಲೂ ಇರ್ತಿತ್ತು. ಈ ನಡುವೆ 6 ದಿನ KYC ಮತ್ತೆ OTP ಮಾಡಿಲ್ಲ ಅಂತ ನಮ್ಮ ಸೀನಿಯರ್ ಆಫೀಸರ್ ಅಂದ್ರೆ ಸೇಲ್ಸ್ ಆಫೀಸರ್ ಡಿಸ್ಮೋಜಾ ಮೇಡಮ್ ಅಂತ ಇದ್ದಾರೆ. ಸೊ ಅವರು ನಮ್ಗೆ ಲೋಡ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಸರ್. ಇದು ಸರ್ ಯಾರ್ದು ತಪ್ಪೋ, ಜನರು ತಪ್ಪ ಅಥವಾ ಆಫೀಸರ್ ತಪ್ಪ? ಮಧ್ಯದಲ್ಲಿ ಸಫರ್ ಆಗಿದ್ದು ಡಿಸ್ಟ್ರಿಬ್ಯೂಟರ್. ಸರಿ. ಡಿಸ್ಟ್ರಿಬ್ಯೂಟರ್ ಸಫರ್ ಆಗಿದ್ದು. ಈಗ ಆಫೀಸರ್ ಅವ್ರ ಏನ್ ಡ್ಯೂಟಿ ಅವ್ರು ಮಾಡ್ಕೊಂಡ್ರು. ಇಲ್ಲಿ ಇವರು KYC ಮಾಡಿಲ್ಲ ಅನ್ಬಿಟ್ಟು ಇಲ್ಲಿ ಬ್ಲಾಕ್ ಮಾಡಿದ್ರು. ಮಧ್ಯದಲ್ಲಿ ನಾವು ದುಡ್ಡು ಹಾಕಿದೀವಿ ಸಿಲಿಂಡರ್ಗೆ ಅಂತ, ಸಿಲಿಂಡರ್ಸ್ ಗೆ ಲೋಡ್ ಕೊಟ್ಟಿಲ್ಲ ನಮ್ಗೆ. 2 ದಿನ ರಂಜಾನ್ ಇತ್ತು ಅನ್ಬಿಟ್ಟು ರಜಾ. ಬಿಕಾಸ್ ಪ್ಲಾಂಟ್ ಅಲ್ಲೂ ಸ್ಟಾಕ್ ಇರ್ಲಿಲ್ಲ ಅಂತೆ ಅಲ್ಲಿ ಮಂಗಳೂರಲ್ಲಿ. ಸೊ ಅವ್ರು ಕಳಿಸ್ಲಿಲ್ಲ ನಮ್ಗೆ 2 ದಿನ OTP KYC ಮಾಡಿಲ್ಲ ಅಂತ 2 ದಿನ. ಸೊ 4 ದಿನ ನಂಗೆ ಲೋಡ್ ಇರ್ಲಿಲ್ಲ ಸರ್. ಅಂತ ಪರಿಸ್ಥಿತಿನಲ್ಲಿ ಇವರಿಬ್ರು ಈ ಸಿಲಿಂಡರ್ ಕೊಟ್ಟೇನೆ ನಾವ್ ಇಷ್ಟೊಂದು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಇನ್ನು ಸಿಲಿಂಡರ್ ಕೊಡದೇನೆ ಹೆಂಗ್ ಕಂಟ್ರೋಲ್ ಮಾಡೋದು ನೀವೇ ಹೇಳಿ ಸರ್. ಆ ದೃಷ್ಟಿಯಿಂದ ನಮ್ ಹಿತದೃಷ್ಟಿ ನೀವ್ ಹೇಳ್ಬಿಡ್ತೀರಾ ಓಪನ್ ಮಾಡಿ ಅಂತ. ಏನ್ ಮಾಡೋದು? ನಮ್ಗೂ ಇದಾರೆ ಅಲ್ವಾ? ಹೆಂಗಿದೆ, ಯಾವ ತರ ನೀವು ಇದು ಮಾಡ್ತೀರಾ ಸರ್? ಇವಾಗ ಹೋಗ್ತಾ ಇದೆ ಸರ್ ಸಿಲಿಂಡರ್ಸ್, ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ರೆ. ನೀವ್ ಹೇಳಿದ್ರಲ್ಲ ಇವಾಗ ಸಿಲಿಂಡರೇ ಹೋಗಿಲ್ಲ 10 ದಿನದಿಂದ. ನೀವು ನಂದು ಡೇ ಅಂಡ್ ರಿಪೋರ್ಟ್ ತಗೊಳ್ಳಿ. ಪ್ರತಿದಿನಾನು ಸಿಲಿಂಡರ್ ಬಿಲ್ ಟು ಬಿಲ್ ಹೋಗಿದೆ ಸರ್. ವಿತೌಟ್ ಬಿಲ್ ಏನಾದ್ರು ಹೋದ್ರೆ ನೀವೇ ತಂದು ನಮ್ಗೆ ಒಪ್ಪಿಸಿ ಸರ್. ಸೊ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಎಷ್ಟಿದ್ದಾರೆ ಮತ್ತೆ ಫ್ಲೋ ಹೆಂಗ್ ಆಗ್ತಾ ಇದೆ? ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಬಂದು, ಆಕ್ಟಿವ್ ಕಸ್ಟಮರ್ಸ್ ಬಂದು 16,000 ಇದಾರೆ ಸರ್. ಸೊ ಆಕ್ಟಿವ್ ಅಲ್ಲಿ ಈಗ ಬ್ಲಾಕ್ ಆಗಿರೋರು ಕೂಡ ಬಂದು ಬ್ಲಾಕ್ ರಿಲೀಸ್ ಮಾಡಿಸ್ತಿದ್ದಾರೆ. ಬೈ ನಂಗೆ ಗಾಬರಿ ಬಿದ್ದೋಗಿದ್ದಾರೆ. ಅವ್ರ ಇಂಡಿಯನ್ ಹತ್ರನೂ ಇದಾರೆ, HP ತಗೊಂತಾರೆ. ಸೊ ಇಲ್ಲಿ ಭಾರತನು ಇರ್ಲಿ. ಆತರ ನೀವು ಮೈಂಡ್ ಸೆಟ್, ಜನರುಗಳದ್ದು ಮೈಂಡ್ ಸೆಟ್ ಅರ್ಥನೇ ಮಾಡ್ಕೊಂತ ಇಲ್ಲ. ಕೊನೆಯದಾಗಿ ನೀವು ಏನ್ ಹೇಳಿ ಇಷ್ಟಪಡ್ತೀರಾ ಮೇಡಮ್? ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಇಂದ ಯಾವ ತರ ನಿಮ್ ಮುಂದಕ್ಕೆ ಇದ್ ಮಾಡ್ತೀವಿ? ಕೊನೆ ಒಂದ್ ಮೆಸೇಜ್ ಏನು ಅಂದ್ರೆ, ಪ್ಲೀಸ್ ಯಾರು ಗಾಬರಿ ಬೀಳ್ಬೇಡಿ. ಎಲ್ಲಾರ್ಗು ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ. ಗಾಬರಿ ಬಿದ್ದು ಬುಕ್ ಮಾಡಬೇಡಿ. ನಾರ್ಮಲ್ ನೀವು ಯಾವಾಗ ಬುಕ್ ಮಾಡಿರ್ತೀರೋ ಅವಾಗ್ಲೇ ಮಾಡ್ಕೊಳ್ಳಿ. ಇವಾಗ ವಾರ್ ಸಿಚುಯೇಷನ್ ಇರೋದ್ರಿಂದ 40 ದಿನ ಟೈಮ್ ಪೀರಿಯಡ್ ಲಾಕ್ ಆಗಿದೆ. ಸೊ ಅದಕ್ಕೂ ಗಾಬರಿ ಬೀಳ್ಬೇಡಿ. ಬುಕಿಂಗ್ ತಗೊಂತಾ ಇಲ್ಲ ಅಂತ ಎಷ್ಟೊಂದ್ ಜನ ಬರ್ತಾ ಇದ್ದೀರಾ. ಸೊ ಹಂಗಾಗಿ 40 ದಿನ ಇವತ್ ನೀವು ಬುಕ್ ಮಾಡಿದ್ರೆ 40 ದಿನ ನೀವೇ ಟೈಮ್ ಪೀರಿಯಡ್ ಹಾಕೋಬಿಡಿ. ಅವತ್ತು ಬುಕಿಂಗ್ ತಗೊಳತ್ತೆ. ಓಕೆ, ಇದೊಂದು. ಆಮೇಲೆ ಪ್ಲೀಸ್ ಯಾರ್ಯಾರು KYC ಮಾಡ್ಸಿಲ್ಲ, ಪ್ಲೀಸ್ ಬಂದು KYC ಮಾಡಿಸಿ ಆಯ್ತಾ. ಇನ್ನೊಂದು, ಸಿಲಿಂಡರ್ ನಾವಂತೂ ಬ್ಲಾಕ್ ಮಾಡ್ತಾ ಇಲ್ಲ. ಬ್ಲಾಕ್ ಅಲ್ಲಿ ಯಾರಾದ್ರೂ ನಮ್ಮ ಹುಡುಗರು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಬ್ಲಾಕ್ ಅಲ್ಲಿ ಮಾಡ್ಕೊಂತಿದ್ರೆ ಪ್ಲೀಸ್ ನಮ್ಗೆ ಇನ್ಫಾರ್ಮ್ ಮಾಡಿ, ನಾವೇ ಪೊಲೀಸರಿಗೆ ಹಿಡ್ಕೊಡೋಣ. ಪಾಸ್ ಮಾಡಿ. ಎಲ್ಲಾ ಸಾರ್ವಜನಿಕರಿಗೂ ನಾನು ಹೇಳೋದೊಂದೇ, ಕರೋನಾ ಟೈಮ್ ಅಲ್ಲಿ 2020, 2021 ನಾನ್ ನಿಮ್ಮನ್ನ ಯಾರಿಗೂ ತೊಂದ್ರೆ ಮಾಡಿಲ್ಲ, ಇದುವರೆಗೂ ತೊಂದ್ರೆ ಮಾಡಿಲ್ಲ. ಸಿಲಿಂಡರ್ ನಿಮ್ ಮನೆ ಬಾಗಿಲಿಗೆ ಬಂದಿದೆ. ನಮ್ಮ ಹುಡುಗರಿಗೂ ಎಷ್ಟು ಜನ ಕರೋನಾ ಬಂತು, ನನಗೆ ಖುದ್ದಾಗಿ ಕರೋನಾ ಬಂದ್ರು ನಾವು ಬಂದು ನಿಮ್ಗೆ ಸರ್ವಿಸ್ ಕೊಟ್ಟಿದೀವಿ ಮನೆ ಬಾಗ್ಲಿಗೂನು. ಸೊ ಈ ಕಾರಣಕ್ಕೂ ನಾವು ಈ ವಿಷಯಕ್ಕೆ ಯಾರು ಗಾಬರಿ ಬೀಳ್ಬೇಡಿ. ಮನೆಗೂ ನಾವೇ ತಂದ್ಕೊಡ್ತೀವಿ. ಸಿಲಿಂಡರ್ ಎಲ್ಲೂ ಹೋಗಲ್ಲ, ಅದು ನಾನ್ ಜವಾಬ್ದಾರಿ. थैंक यू सो मच। ओके कल बहुत एसिस्टेंट गैस एजेंसी को हम आए थे,
लोगों को गैस नहीं दे रही बोल के बोले थे, अब तुम्हें आराम से गैस दे रही है, तो तुम क्या बोलना चाहिए लोगों को? क्या भी नहीं, आराम से बुकिंग करा को 5 दिन हुआ, 6 दिन हुआ, आराम से बा को लेकर जा रही, क्या भी तकलीफ नहीं है। नहीं 5 दिन पहले बुकिंग हाँ, 5 दिन पहले आज गैस मिली। हाँ, क्या भी तकलीफ नहीं है। और कोई है नहीं गैस दे रही सर? 7 दिन हुआ बुक करा गैस कैबिन, 7 दिन हुआ, एक वारम हुआ, भाई हाथ में ले लेना। 7 दिन हुआ, एक वारम हुआ हमें बुकर को गैस अल्हम्दुलिल्लाह दे रही, क्या भी कोई भी प्रॉब्लम नहीं है। लोग क्या कि रोड ब्लॉक करते हुए नहीं वो क्या कर रही है, तो एक महीना हो रहता है, उसके बावजूद भी ले रही, सुनो वो इसमें प्रॉब्लम होकर पूरा जाम हो गया था सीधे, क्या भी प्रॉब्लम नहीं है। क्या भी प्रॉब्लम नहीं दे रही ना अल्हम्दुलिल्लाह। क्या तुम्हें गैस बुक कराए थे कब? कल नहीं परसों का रहता, आज आ गई। आज आके 2 दिन में 2 रोज में आ गई। हाँ ब्लॉक दे रही। हाँ, बुला कर दे रही। फोन कर को दे रही, हाँ, फोन कर को दे रही। ये पहले भी लेको थे तुम्हें, कितनी कैश अमाउंट दे रही उनको? 900 ताकि तुम्हारा प्रॉब्लम तो नहीं आको है ना, जैसा बुक करे 2-3 दिन में जैसा पहले आती थी अभी आको है, सिलेंडर मिल गया। साहब की जो भी न्यूज में जो भी वायरल होगा था कि यहाँ पे कि भारत गैस की तरफ से बहुत तकलीफा हो रही, बहुत परेशानियां हो रही हैं और यहाँ से सिलेंडर नहीं मिल रहा बोल को जो है, जो भी पब्लिक अवाम जो है सोशल मीडिया के जरिए से आपकी न्यूज के माध्यम से कल दाल को थे, आज जो है वही मैडम आपको राबिता कर को आपको उसके बारे में काउंटर देखो। हमारे तरफ से कोई भी पैनिक होने की चीज क्या भी नहीं है, हमें क्या भी पब्लिक को तकलीफ देखो नहीं, हमारे घर के आदमियों के जैसा हमें उनको सहूलत कर को दे रही। और जो भी आप इंटरव्यू लोग ही जो भी सहूलत कर रहे एक एजेंसी की तरफ से उन्होंने उनके मातहत में उनके सिलेंडर पहुंचा रही। इसमें 2-4 चीजें ही जो भी पब्लिक की तरफ से छोको, क्या कर को बोले तो ये सिलेंडर लेने के बावजूद भी फिर दूसरे सिलेंडर तब तक बुक कर डाल रही। ये पैनिक होगा, घबराहट की तौर पर लॉकडाउन हो जा रहा है, ऐसा कुछ हो जा रहा है बोल को जो है 1 महीने के अंदर 2 या 3 दिन बुकिंग कर डाल रही उन्होंने, उसकी वजह से उनको सिलेंडर नहीं मिल रहा। एक दूसरा ऑप्शन जो है केवाईसी नहीं करा कोई, वो केवाईसी नहीं कराने के जो है सेंटर या स्टेट से उनको प्रॉब्लम्स आती, उन्होंने जैसा वो बुक होता है उनको बुकिंग के तौर पर उनको सिलेंडर नहीं आता, यूर के लॉक इनको भी लॉक हो जाता है। इसके लिए जो है पब्लिक को भी सहूलत मिल रही की 2 वजह। तीसरी वजह जो है 2 दिन 1 दिन में सिलेंडर नहीं आ रहा, 1 से 5 दिन भी हो रहा, 10 दिन के अंदर बाहर जो है सिलेंडर आने की कोशिश को लगा को दे रही। तीसरी वजह। 4वीं वजह जो है तुम्हें यहाँ एजेंसी की तरफ आने को, यहाँ एजेंसी करने आको गलाटा कर को ऐसा परेशानी आका, तुम्हें भी परेशानी में होने को, एजेंसी को भी तकलीफ में डालो को, तुम्हारा सिलेंडर आते के साथ जो है उन्होंने कॉल कर रही, तुम्हारे घर की जगह पर पहुंचा रही, या घर का एड्रेस सीधा नहीं होकर रहा तो जो है उनकी एजेंसी के सामने खड़ा को सिलेंडर आपको तकसीम कर रही। ಆಮೇಲೆ 40 ಡೇಸ್ ಈಗ ವಾರ್ ಸಿಚುಯೇಷನ್ ಇದೆ ಅಲ್ಲ, 40 ಡೇಸ್ ಬುಕ್ ಆದ್ಮೇಲೆನೆ 40 ದಿನ ಆದ್ಮೇಲೆ ಟೈಮ್ ಲಿಮಿಟ್ ಕೊಟ್ಟಿದ್ದಾರೆ ಈಗ। वो जो भी टाइम लिमिट है रूल्स और रेगुलेशन के हिसाब की तरफ से एजेंसी फॉलो करते हैं, उसे कोऑपरेट करो, कोऑपरेट करके जो भी तुम्हारी सहूलत होना तसल्ली से बैठ को क्या हिसाब से क्लियर करना मसले को वो हिसाब से करो। बेहतर है हमारे लोगों को भी परेशानी में नहीं डालना और हमारी वजह से एजेंसी वालों को भी परेशानी में नहीं डालना। हमारी जरूरत को पूरी कर लेना और हमारे जो भी 1-2-4 दिन तकलीफ होती है सोचे सबको हो रही है सो, लेकिन ये मीडिया में आ जाको, लेकिन एजेंसी का नाम खराब कर को बेहतर है ऐसा कर लेने को। कहाँ की हमारी इज्जत की भी बात आ जाती है, कहाँ की हमारी परेशानी बढ़ने का भी सबब बढ़ जाती है। बेहतर है ऐसा कर लेने को। जो भी होता है मैडम का नंबर जो है डिस्प्ले पर डालती, मैडम ನೀವು ಸ್ವಲ್ಪ ಕಾಲ್ ರಿಸೀವ್ ಮಾಡಿ, ನಿಮ್ ಕಷ್ಟ ನಿಮ್ಮ ಯಾವ ಅಂಡರಲ್ಲಿ ಯಾವ ವರ್ಕ್ ಮಾಡ್ತಾವ್ರ ಅವ್ರು ಮಾಡ್ತಾರೆ ಸರ್, ಮಾಡ್ತಾರೆ, ಎಲ್ಲರೂ ಮಾಡ್ತಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಯಾಕಂದ್ರೆ ಯಾವ ಒಳ್ಳೆ ಟೈಮ್ ಬರ್ತದೆ ಆವಾಗ ಕೋಆಪರೇಟ್ ಮಾಡಿದ್ರೆ ಚೆನ್ನಾಗ್ ಆಗಲ್ಲ, ಯಾವಾಗ ಕಟ್ಟ ಟೈಮ್ ಬರ್ತದೆ ಆವಾಗ ನೀವು ಸ್ವಲ್ಪ ಪಬ್ಲಿಕ್ ಗೆ ಕೋಆಪರೇಟ್ ಮಾಡ್ಕೊಡ್ಬೇಕು। ಇವತ್ತು ಬಂದಿರೋ ಕಾಲ್ಸ್ ಇವತ್ತು ಬೆಳಿಗ್ಗೆಯಿಂದ 530 ಸ್ವಲ್ಪ तुम्हें भी जरा एडजस्ट करो पब्लिक को, उनको जितने भी कॉल कर रही कॉल करने से बेहतर है 1 या 2 बार कॉल करो, खामोश रहो। 2 दिन होगा या 4 दिन होगा या 8 दिन के अंदर बाहर अल्हम्दुलिल्लाह सिलेंडर पहुंचता, घबराहट कर लिया को, यहाँ को कानून को हाथ में लेने की कोशिश करो को, जरा बेहतर है जरा कम इस्तेमाल करो, कम इस्तेमाल करो, उसे कोशिश करो। जो भी अल्लाह से दुआ भी करो, क्योंकि जो भी चीजें होती है, जो भी होता है, जो भी प्रॉब्लम्स आती है स्टेट या सेंट्रल से जो प्रॉब्लम आती है वो हमें पब्लिक भुगतना सोचे। बेहतर है साथ साथ अल्लाह के ऊपर भरोसा रखो, दुआ करो। जो भी हालात खराब है हिंदुस्तान में या चाहे बाहर जिस जगह पर भी है, वो हालात को दुरुस्तगी से अच्छी तरीके से इस्तेमाल होना, खामोश होना और हमारे हालात जैसे थे वैसे बेहतर हो गए तो बेहतर है, दुआ करो, आगे की कार्रवाई को अंजाम तक मिले को जाओ।